ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ನಮ್ಮ ನಿಕಟಪೂರ್ವ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಧ್ಯಮ ವೇದಿಕೆಯ ಎಡಬಂದ ಬಲಭಾಗದವರು ಹೇಳಿದ್ದೀರಿ. ನೀವು ಕೆಳಗಿಳಿಯುವ ಮೇಲೆ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗೋದು. ಇಲ್ಲಿ ಯಾರು ಕುರ್ಚಿ ಮೇಲೆ ನಿಂತಿದ್ದಾರೆ ಅವರು ನಿಜವಾಗಿ ನೀವು ಕಾಲಿಟ್ಟಿದ್ದೀರಿ, ನೀವೇ ನಿಂತ್ಕೊಳ್ಳಿ. ದಯಮಾಡಿ ಹೋಗ್ಬೇಕು. ಯಾರು ದಯಮಾಡಿ ಯಾರು ಹೋಗ್ಬೇಕು. ನಿಜವಾಗ್ಲೂ ಇಂಪಾರ್ಟೆಂಟ್ ಮೇಲೆ ಅಭಿಮಾನ ಇದ್ದರೆ ಮುಂದಿನ ಬಾರಿ ಪ್ರೀತಿ ಮತ್ತು ವಿಶ್ವಾಸವನ್ನ ತೋರ್ತಾ ಇದ್ದರು. ಅವ್ರು ಬರ್ತಾ ಇದ್ದದನ್ನ ನೋಡಿದಾಗ ಹೆಚ್ಚು ಕಡಿಮೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಯುವಕರ ತಂಡನೆ ಒಂದು ಎಲ್ಲ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ನಾವು ಏನು ಹೇಳಿಲ್ಲ, ಅವರ ಅಭಿಮಾನಿ ಬಳಗದ ಯುವಕರುಗಳನ್ನೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೂ ಇದಕ್ಕಿಂತ ಒಂದು ಬೆಳವಣಿಗೆ ಆಗಬೇಕು. ಜನರಲ್ಲಿ ಒಂದು ರೀತಿಯಾದಂಥ ಪ್ರೀತಿ ಮತ್ತು ವಿಶ್ವಾಸ ಬಂದಾಗ ಮಾತ್ರ ನಾವೇನಾದರೂ ಸಾಧ್ಯ ಮಾಡೋದಕ್ಕೆ ಸಾಧ್ಯ. ಯಾಕೆಂತ ಹೇಳಿದರೆ ಯುವಕರಲ್ಲಿ ಆ ಒಂದು ಮನೋಭಾವ ಬಂದಿದೆ. ಮಲೆನಾಡನ್ನ ಬೆಳೆಸ್ಕೊಳ್ಬೇಕು, ಮಲೆನಾಡಿನಿಂದ ಈ ತಾಲೂಕನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಒಂದು ಛಲ ಈ ಯುವಕರಲ್ಲಿ ಬಂದಿದೆ. ನಾನು ಜಾಗೃತಿಯಿಂದ ಸಂದರ್ಭದಲ್ಲಿ ಸಾಕಷ್ಟು ಹೃದಯಘಾತದಿಂದ ಆಸ್ಪತ್ರೆಗೆ ಹೋದಂಥ ಸಂದರ್ಭಗಳಲ್ಲಿ ಆಗುವಂಥ ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ ಆದಾಗ ಬಹಳಷ್ಟು ಜನ ಮೃತಪಡ್ತಾ ಇದ್ರು. ಅದನ್ನು ಕಂಡು 250 ಆಸ್ಪತ್ರೆಗಳ ಆಸ್ಪತ್ರೆಯಿಂದ ನಾನು ಚೆನ್ನೈಗೆ ಮನ್ನಾಳಿಗೆ ರೇಡಿಂಗ್ ಮಾಡಿಸ್ಕೊಂಡು ಬಂದ್ವಿ. ಅದು ಈಗಾಗಲೇ ಕಟ್ಟಡ ಆಗಿದೆ. ಈಗಿನ ಚಾಲಕರು ಅದಕ್ಕೂ ಜಾಗ್ರತೆ ಅದನ್ನು ಓಪನ್ ಮಾಡಿದರೆ ಇಲ್ಲಿಯ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಬರುತ್ತದೆ. ಹಾಗೆಯೇ ಇಲ್ಲೇನು ಕಟ್ಟಿದ್ದೀನಿ, ಬರೀ ಈ ಕಟ್ಟಡ 2 ಕೋಟಿ ರೂಪಾಯಿನ ಕಟ್ಟಡ ಇಂಥ 16 ಕಟ್ಟಡಗಳನ್ನು ಕಟ್ಟಿದ್ದೀನಿ. ಇನ್ನೂ ಒಂದಿಷ್ಟು ಕಟ್ಟಡಗಳಿಗೆ ಉದಾಹರಣೆಗೆ ತಾವರೆಕೆರೆ ಮತ್ತು ಏರಳ್ಳಿ, ನಲ್ಲೂರು ಮತ್ತು ಕೋಪೇನಹಳ್ಳಿ ಹೀಗೆಲ್ಲ ಸಮುದಾಯ ಭವನಗಳನ್ನು ಮಾಡಿದ್ದೀನಿ. ಅವು 5 ಕೋಟಿ 4 ಕೋಟಿ ಮಂಜೂರು ಮಾಡಿದ್ದೀನಿ. ಹಾಗೆ ಅರ್ಧಕ್ಕೆ ನಿಂತಿರೋದು. ಹೊಸ ಕಡೆಗಳ ನಿರ್ಮಾಣ ಆಗಿದ್ದರೆ ನಾವಿಟ್ಟು ಹೊಸ ಕಡೆಗಳ ನಿರ್ಮಾಣವನ್ನು ಮಾಡಿದ್ವಿ. ಹಾಗೆಯೇ ಸಾಕಷ್ಟು ಕುಡಿಯುವ ನೀರಿನ ಯೋಜನೆಗಳನ್ನು ಮಾಡಿದ್ವಿ. ದಾಖಲೆ ಅಂತ ನೀರಾವರಿ ಒಂದು ಪೈಪ್ಲೈನ್ನಲ್ಲಿ ನೀರು ಬರಲ್ಲ ಅಂತ ಹೇಳಿ ಮತ್ತು 180 ಕೋಟಿಯನ್ನು ಮಂಜೂರು ಮಾಡ್ತೀವಿ. ಇನ್ನೊಂದು ಪೈಪ್ಲೈನ್ನಲ್ಲಿ ನೀರನ್ನು ಕೊಡ್ತೀವಿ. ಅಂದರೆ ಇವತ್ತಿನ ಏನು ಶುಭಾರಂಭ ಆಗಿದೆ ಅಲ್ಲ, ಅರ್ಧ ಕೆಲಸ ಆದಂಗೆ. ಅದ್ರ ಜೊತೆಗೆ ಸಂಸ್ಕೃತದ ಶಬ್ದ ವಾಕ್ಯ, ಸಂಸ್ಕೃತದಲ್ಲಿರೋ ವಾಕ್ಯ ಏನಂದ್ರೆ ಪುತ್ರಾದಿತ್ಯ ಪರಾಜಯಂ ಅಂತ. ಅಂದ್ರೆ ಒಬ್ಬ ತಂದೆ ಅವನು ಏನು ನಿರೀಕ್ಷೆ ಮಾಡ್ತಾನೆ ಮಗನಿಂದ ಅಂತ ಹೇಳಿದ್ರೆ, ಅವನು ನಮಗಿಂತ ಚೆನ್ನಾಗಿ ಬೆಳೆಯಲಿ, ನನಗಿಂತ ಉತ್ತಮವಾಗಿ ಸಮಾಜಕ್ಕೆ ನನಗಿಂತ ಹೆಚ್ಚಿಗೆ ಕೊಡುಗೆ ಕೊಡಲಿ ಅನ್ನೋ ರೀತಿಯೊಳಗೆ ನಾವು ಸೋಲ್ಲಿ ಮಗನ ಯಶಸ್ಸಿನ ಮುಂದೆ ಅನ್ನೋ ಭಾವನೆಯನ್ನ ಇಟ್ಕೊಂಡಿರ್ತಾನಂತೆ. ಇವತ್ತು ಮಾನ್ಯ ಈ ಶರಣರ ಮಧ್ಯೆ ಮಾಡಾಡ ಇರ್ಪಣ್ಣವ್ರಿಗಾಗಿರುವಷ್ಟು ಖುಷಿ, ಅವ್ರ ಶ್ರೀಮತಿಯವರಿಗಾಗಿರುವಷ್ಟು ಖುಷಿ ಯಾರಿಗೂ ಆಗಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಸಾರ್ಥಕ ಆಯಿತು. ನಾನು ಏನು ಯೋಚನೆ ಮಾಡ್ತೀನಿ ಆ ರೀತಿಯ ಒಂದು ಪುತ್ರರತ್ನ ಹುಟ್ಟಿನ ನನಗೆ ಅಂತ ಹೇಳಿ
ಕೊನೆಯದಾಗಿ ಒಂದು ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ನಿಮ್ಮ ಸಹಕಾರವನ್ನು ಕೇಳ್ತಾ ಈಗೇನು ಕೇಕ್ ಕಟ್ ಮಾಡಿದ್ರಲ್ಲ, ಇಲ್ಲೇ ಬಂದು ವೇದಿಕೆ ಮೇಲೆ ಕೇಕ್ ಕಿಸಿ ಅಷ್ಟು ಒಂದು ವಿಶ್ ಮಾಡಿದ್ರಲ್ಲ, ಅವರೆಲ್ಲ ಒಂದು ಭಾಳ ಏನಂತಾರೆ ತುಂಬ ಜನ ಇಲ್ಲಿರುವಂಥವ್ರಿಗೆ ನಮಗೆ ಅದಕ್ಕೆ ಬಂದಿದ್ದೀವಿ, ಅದು ನಮ್ಗೆ ಆಗ್ತಾ ಇಲ್ಲ. ಅವ್ರಿಗೆ ಬಂದು ಅದಕ್ಕೆ ಭೇಟಿ ಮಾಡಿ ಅವರಿಗೆ ವಿಶ್ ಮಾಡೋಕ್ಕೆ ಒಂದು ಸಂಸ್ಕೃತದಲ್ಲಿ ಅಚ್ಚ ಸಂಸ್ಕೃತದೊಳಗೆ ಭಾಳ ಸರಳವಾಗಿ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ಒಂದು ಜನ್ಮದಿನದ ಶುಭಾಶಯ ಇದೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದು ಅಂದರೆ, ನಾನು ಅದನ್ನು ಒಂದ್ಸರಿ ಹೇಳ್ತೇನೆ, ತಾವೆಲ್ಲರೂ ಅದನ್ನು ಪುನರುಚ್ಚಾರ ಮಾಡಿದರೆ ತಾವೆಲ್ಲಿದ್ದೀರೋ ಅಲ್ಲಿಂದಲೇ ಅದಕ್ಕೆ ಜನ್ಮದಿನದ ಆಶೀರ್ವಾದವನ್ನು ನೀವು ಮಾಡ್ದಂಗೆ ಆಗ್ತದೆ. ಅದು ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದನ್ನು ಗಟ್ಟಿಯಾಗಿ ಎಲ್ಲರೂ ಸೇರ್ಕೊಂಡು ಹೇಳಬೇಕು ಅಂತ ವಿನಂತಿ. ಜನ್ಮದಿನವಿದಂ ಐ ಪ್ರಿಯೇ ಸಖೇ. ಇಷ್ಟೊಂದು ಜನ ಇದ್ರೆ ಇನ್ನೂ ಚೆನ್ನಾಗಿ ಓದೋದಾಗಿತ್ತು. ಜನ್ಮದಿನವಿದಂ ಐ ಪ್ರಿಯೇ ಸಖೇ ಶಂತನೋತು ತೇ ಸರ್ವದಾ ಮುದಂ ಪ್ರಾರ್ಥಯಾಮಹೇ ಭವಶತಾಯುಷೇ ಪ್ರಾರ್ಥಯಾಮಹೇ ಭವಶತಾಯುಷೇ ಈಶ್ವರ ಸದಾ ತ್ವಾಂ ಚ ರಕ್ಷತೋ ಪುಣ್ಯಕರ್ಮಣಾಂ ಕೀರ್ತಿಮಜ್ಜಯಾ ಪುಣ್ಯಕರ್ಮಣಾಂ ಕೀರ್ತಿಮಜ್ಜಯಾ ಜೀವನಂ ತವ ಭವತು ಸಾರ್ಥಕಂ ಜೀವನಂ ತವ ಭವತು ಸಾರ್ಥಕಂ ಅಂತ ಸಾರ್ಥಕ ಬದುಕು ಬರಲಿ ಅಂತಕ್ಕಂಥ ಆಶಯವನ್ನು ಮಾಡಿ ಎಲ್ಲರೂ ಮನಸ್ಸಿ ಮಾತನಾಡ್ತಾರೆ. ಬಿಟ್ಟಿಲ್ಲ. ಪ್ರತಿ ವರ್ಷ ಜನ ಬಂದು ಶುಭಾಶಯವನ್ನು ಕೋರಿದ್ದಾರೆ. ಚುನಾವಣೆ ಎಲ್ಲಿ ಬಿಡಲಿ, ಸೋಲಿ ಗೆಲ್ಲಿ, ಅದೇ ಅಭಿಮಾನವನ್ನ ನಮ್ಮ ತಾಲೂಕಿನ ಜನ ಮತ್ತೆ ನಮ್ಮ ಬಂಧು ಮಿತ್ರರು ಎಲ್ಲರೂ ಹೊರಗಡೆ ಬಂದು ಮಾಡಿದ್ದಾರೆ. ಈ ವರ್ಷವೂ ಕೂಡ ಮನೆ ಹತ್ರನೇ ಸಾಕು, ಇಲ್ಲಿಗೆ ಬಂದು ಶುಭಾಶಯ ಹೇಳ್ತಾರೆ ಜನ ಅಂತ ನಮ್ಮ ಬಂಧುಗಳು ಎಲ್ಲರೂ ಮಿತ್ರರು ಬರ್ತಾರೆ ಅಂತ ಹೇಳಿದ್ರೆ, ಈ ಸ್ವಾಗತ ಸಮಿತಿಯವರು ಬಹಳ ವಿಶೇಷವಾಗಿ ಅವರೇ ಕೂತು ಅವರೇ ಚರ್ಚೆ ಮಾಡಿ ನಮ್ಮ ದಿಗನಲ್ಲಿ ನಾಗರಾಜನವರು, ಲೋಹಿತ್ ಕುಮಾರ್, ಬಸಣ್ಣ ಇವರೇ ಒಂದೆಲ್ಲ ನಮ್ಮ ತಾಲೂಕು ಕಮಿಟಿ ಅಧ್ಯಕ್ಷರು ಪದಾಧಿಕಾರಿಗಳು ಶ್ರೀಗಳ ಜೊತೆಗೆ ಸೇರಿ ಇವರೇ ರೂಪುರೇಷೆ ತಯಾರು ಮಾಡಿ, ಇಲ್ಲ ನಾವು ಈ ಸತಿ ಮಾಡ್ತೀವಿ, ಮುಂದಕ್ಕೆ ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ. ನಮ್ಮ ಮಲ್ಲಿಕಣ್ಣ ಅವರು ಹೇಳಿದಂಗೆ, ನಮ್ಮ ಬಸವಗಳ ಅಧ್ಯಕ್ಷ ಹೇಳಿದ್ರು, ಮನುಷ್ಯನ ಸೇವೆಯಲ್ಲಿ ಗುರುತಿಸಬೇಕಾಗುತ್ತೆ. ನಮ್ಮ ತಂದೆಯವರು ಶಾಸಕರಿದ್ದಾಗ ಮೊದಲಿಂದ ಅವರಿಗೆ ನನಗೆ ಇಚ್ಛಾಶಕ್ತಿ ಬಂದದ್ದು 4ನೇ ಕ್ಲಾಸಿಂದ. 4ನೇ ಕ್ಲಾಸ್ನಾಗೆ ನಾವು ಆಲ್ರೆಡಿ ಕೋರ್ಟ್ ಹಂಚ್ತಿದ್ವಿ, ನಮ್ಮೂರು ಬಸ್ ವರ್ಷಗಳು ಹಂಚ್ತಿದ್ವಿ. ಈ ರೀತಿ ನಮ್ಮ ಮನೆಗೆ ದಿನನಿತ್ಯ ನಮ್ಮ ತಂದೆಯವರು ಬಗರುಕು ಹೋರಾಟ ಹೋಗಿ ಬುರುಡೆಜರಿಗೆ ಅಡ್ಮಲಿಕೊಂಡು ಅವ್ರನ್ನೆಲ್ಲ ನಮ್ಮ ಚನ್ನಗಿರಿಗೆ ಹೋರಾಟ ಪಾದಯಾತ್ರೆ ಮುಖಾಂತರ ಕರ್ಕೊಂಡು ಬಂದು ಎಸಿ ಅಲ್ಲ ರೇಂಜ್ ಆಫೀಸ್ ಗುತ್ತಿಗೆ ಅಂತ ಹೇಳಿದ್ರು, ತಾಲೂಕು ಆಫೀಸ್ ಗುತ್ತಿಗೆ ಅಂತ ಹೇಳಿದ್ರು, ಸ್ಟೇಷನ್ ನಮ್ಮ ಸೋಮಲಾಪುರದ ಮದ್ದಲ್ಲಪ್ಪನವರು, ನರಸಿಂಹಪ್ಪನವರು, ಹನುಮಂತಪ್ಪನವರು, ಅವ್ರಿಗೆ ನಮ್ಮ ಲೀಡ್ರಿಗೆ ಅಧಿಕಾರ ಇದೆ ಅಂತೇಳಿ ಅಧಿಕಾರದ ದರ್ಪ ತೋರಿಸಿದಾಗ ಹೋಗಿ ಬಿಡಿಸ್ಕೊಂಬಂದಂಥದ್ದು ನಿರಂತರವಾಗಿ ನೋಡ್ತಾ 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 ನಮ್ಮ ಮನೆಯಲ್ಲಿ ನಮ್ಮ ಹಳೆ ಮನೆ ಇತ್ತು. ಈಗ ಅಪ್ಪಾಜಿಯವ್ರ ಕಾಲಕ್ಕೆ 92ನೇ ಇಸ್ವಿಗೆ ಇಲ್ಲಿ ಮುಂದಕ್ಕೆ ಬಂದ್ವಿ. ಅವಾಗ ಬಗರುಕೊಮ್ಮು ಹೋರಾಟ, ಜೀತ ಪದ್ಧತಿ ವಿರುದ್ಧ ಹೋರಾಟ ಮತ್ತು ಜನಗಳಿಗೆ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸ, ದಿನನಿತ್ಯ ಸಮಸ್ಯೆ ಬಗೆಹರಿಸೋದು. ನಮ್ಮ ಮನೆ ನಮ್ಮ ಅಜ್ಜಿ ನಮ್ಮಮ್ಮ ಟೀ ಕಾಫಿ ಮಾಡಿಕೊಂಡ್ರೆ ಜನ ಕುಡಿದು ನಾವೇ ಟೀ ತೆಗೆದು ಲೋಟ ಕೊಡಿತಿದ್ವಿ. ಯಾಕೆಂದ್ರೆ ನಮ್ಮ ಅಮ್ಮಗೆ ನಮ್ಮ ಅಜ್ಜಿಗೆ ತೊಂದರೆ ಆಗಬಾರ್ದು. ಈ ರೀತಿ ಸಾರ್ವಜನಿಕ ಜೀವನದಲ್ಲಿ ನಾವು ನಿಮ್ಮ ಮಧ್ಯೆ ಇದ್ದು ಶಾಸಕರಾದ ನಮ್ಮ ತಂದೆಯವರು ಒಬ್ಬರು ಶಾಸಕರು ಅಂದ್ರೆ ಹೆಂಗಿರ್ಬೇಕು ಅಂತ ತೋರಿಸಿದ್ದಾರೆ.
ವಿಷಯ ಅಷ್ಟೇ ಅಲ್ಲ, ಹೇಳೋದಕ್ಕೆ ಹೋದ್ರೆ ಅನೇಕ ವಿಚಾರಗಳಿದ್ದಾವೆ. ಪ್ರತಿಯೊಂದರಲ್ಲೂ ನನಗೆ ಮಾರ್ಗದರ್ಶನ ಮಾಡಿ ಆ ಕೆಲಸವನ್ನು ಪೂರೈಸೋವರೆಗೂ ಬಿಡ್ತಿರ್ಲಿಲ್ಲ. ನಾವು ಈ ತಾಲೂಕಿನ ಹಿತ ಬಯಸ್ತಕ್ಕಂಥವ್ರು, ಕೇವಲ ಅಭಿವೃದ್ಧಿ ಮಾಡೋದು, ರಸ್ತೆ ಮಾಡೋದು, ಚರಂಡಿ ಮಾಡೋದು, ಚೆಕ್ ಡ್ಯಾಮ್ ಮಾಡೋದು ಅಷ್ಟೇ ಅಲ್ಲ. ಇಡೀ ತಾಲೂಕಿನಲ್ಲಿ ಎಲ್ಲರೂ ಸಾಮರಸ್ಯ, ಜನಾಂಗಗಳ ಮಧ್ಯೆ ಸಂಘರ್ಷ ಬಂದಂಥ ಸಂದರ್ಭದಲ್ಲಿ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಸಮಯ ಕೊಡ್ತೀವಿ. ನಾವು ಸ್ಥಳೀಯವಾಗಿದ್ದೀವಿ. ಸ್ಥಳೀಯವಾಗಿರೋದ್ರಿಂದ ಅನುಕೂಲ ಅನಾನುಕೂಲ ಎರಡೂ. ಬಹಳ ಆರಾಮಾಗಿ ಸಿಗ್ತಾರೆ, ಕೈಗೆಟಕದಲ್ಲಿ ಸಿಗ್ತವೆ ಅಂತೇಳಿ ಅಕೌಂಟ್ ಬಂದು ನಾಲ್ಕನೇ ಬಂದು ಮಾಡಲಿಕ್ಕೆ ಹೋಗ್ತೀವಿ ಅನ್ನೋ ಭಾವನೆಯಿಂದ ಬಂದರೆ ಎಲ್ಲ ಕೆಲಸ ಕಾರ್ಯಗಳು ಆಗದೇ ಇರೋದು. ಆದರೆ ಈ ಚನ್ನಗಿರಿ ಕ್ಷೇತ್ರ ನಾನು ಚಿಕ್ಕವರಿಂದ ಜಯಪಟ್ಟಣದ ಮುಖ್ಯಮಂತ್ರಿಗಳಲ್ಲೂ ನೋಡಿದ್ದೀನಿ, NJR ಸಚಿವರಾಗಿದ್ದಲ್ಲೂ ನೋಡಿದ್ದೀನಿ. ಆದರೆ ಅವರು ಜಯಪಟ್ಟಣದವರು, NJR ಅವರು ರಾಜಕಾರಣ ನನ್ನ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಆದರೆ ಚನ್ನಗಿರಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂತೇಳಿ ಶಾಸಕರಾಗಿ ಮುಂಚೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಈ ಕ್ಷೇತ್ರ ಸಮಗ್ರ ಮೂಲಭೂತ ಸೌಲಭ್ಯಗಳು, ಶಿಕ್ಷಣ, ಕುಡಿಯುವ ನೀರು, ಆರೋಗ್ಯ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕಂತೇಳಿ ಕನಸನ್ನು ಕಂಡಂತಲ್ಲಿ ಯಾರಾದರೂ ಇದ್ರೆ ಅದು ಮಾಡಲಿಕ್ಕೆ ಮಾಡಿ. ನಮ್ಮ ಮನೆಯಲ್ಲಿ ನಾವು ಮಾಡ್ತೇವೆ. ಯಾರಾದರೂ ಮೋಸ ಮಾಡಿದ್ರೆ ಹೊರಗಡೆ ಹೋಗಿ ಬಹಳ ದೊಡ್ಡ ಲೈಫ್ ಕುಮಾರ್ ಅವರೇ, ಬಹಳ ಪ್ರೀತಿ ಅಭಿಮಾನದ ಅವರಲ್ಲಿ ನೀವು ನನ್ನನ್ನು ಮತ್ತೆಲ್ಲರೂ ಈ ಸಮಾರಂಭಕ್ಕೆ ಕರೆ ಕವರ್ ಮಾಡ್ಕೊಂಡಿದ್ವಿ. ನಾನು ಅವತ್ತು ಹೇಳಿದೆ, ವಾಲ್ಮೀಕಿ ಸಮಾಜ ಇದೆ, ಹಿಂದೂ ಬಗ್ಗೆ ಬಸವಣ್ಣವರೇ ಮತ್ತು ಎಲ್ಲ ಸಮಾಜ ಮುಖಂಡರು ಅವರಿವರಿಗೆಲ್ಲ ಅವರಿವರೆಂದರೆ ಎಲ್ಲ ಸಮಾಜದ ಮುಖಂಡರು ಅವರನ್ನು ಮಾಡಿದ್ರು. ನಾನು ಹೇಳಿದೆ, ನೀವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ರಿ, ಸಂಕಲ್ಪ ಮಾಡೋದು ಮುಂದಿನ ತೀರ್ಮಾನಗಳಲ್ಲಿ ಇಟ್ಕೊಂಡು ಯಾವ ರೀತಿ ಅಭಿಮಾನದಲ್ಲಿ ನೀವು ಆಯ್ಕೆ ಮಾಡಿದ್ರಿ ಅದೇ ರೀತಿ ಮಾಡೋಣ. ಮಲ್ಲಿಕಾರ್ಜುನ ವಿಧಾನಸಭೆಗೆ ಕಳಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಮನೆಯಲ್ಲಿ ರವಿಕುಮಾರ್ ಹೇಳಿದ್ರು, ಸಂಕಲ್ಪ ಮಾಡಿದ್ರು. ನಾನು ನಿಜವಾದ ಅಭಿನಂದಿಸುತ್ತೇನೆ. ಲೋಕನ 28ರ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿ ಈ ರಾಜ್ಯದಲ್ಲಿ ಶಾಸಕರಾಗಿ, ಮಂತ್ರಿಯನ್ನಾಗಿ ನಿಮ್ಮೆಲ್ಲರ ಶ್ರಮದಿಂದ ಆಗಲಿ ಈ ಜಿಲ್ಲೆಯ ಕೊರತೆಯನ್ನ ನೀಗಿಸ್ತಕ್ಕಂಥ ಶಕ್ತಿ ಮಾಡಾಳ್ ಮಲ್ಲಿಕಾರ್ಜುನ್ ಅವರಿಗೆ ಇದೆ. ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಕೇವಲ ಚನ್ನಗಿರಿ ಕ್ಷೇತ್ರಕ್ಕೆ ತಮ್ಮ ಕೆಲಸವನ್ನಲ್ಲದೆ ಈ ಜಿಲ್ಲೆಯ ಎಲ್ಲ ಜನರ ಒಡನಾಡಿಯಲ್ಲಿ ಸೇರಿಕೊಂಡು ಎಲ್ಲರಿಂದ ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ರೇಣುಕಾ ಸ್ವಾಮಿ ಮತ್ತು ಮಾಡಾಳ್ ಮಲ್ಲಿಕಾರ್ಜುನ್ ಅವರ ಜವಾಬ್ದಾರಿ ಸಾಕಷ್ಟಿದೆ ಈ ಜಿಲ್ಲೆಯಲ್ಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಹುಟ್ಟುಹಬ್ಬ ಯಶಸ್ಸು ಮತ್ತು ಅವರ ಭಾಗ್ಯವನ್ನು ತರಲಿ, ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಲಿ ಅಂತಕ್ಕಂಥದ್ದನ್ನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕರು, ತಂದೆ ಸಮಾನರು, ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ಮಾಡಾಳ್ ವಿರೂಪಾಕ್ಷಪ್ಪನವರೇ ಮತ್ತು ಈ ಒಂದು ಕೇಂದ್ರವಿಂದು ಇವತ್ತಿನ